ಬಜೆಟ್ ಓದಿ ನಿನ್ನೆ ಮಂಗಳೂರಲ್ಲಿ ದೊಡ್ಡ ಸಮಾವೇಶ ಮಾಡಬೇಕಲ್ಲ ಅಣ್ಣ ಕಾಂಗ್ರೆಸ್ ನಾವು. ಮಂಗಳೂರಲ್ಲಿ MP ಸೀಟ್ ಗೆದ್ದು ಯಾವುದೋ ಕಾಲ ಆಗೈತಿ. ಅಲ್ಲಿ ನೋಡಿದ್ರೆ BJPಯವು ಇತ್ಲು ಮನೆ ಮಾಡ್ಕೊಂಡವಿ. ಇವು ಅಲ್ಲೋಗಿ ಯಾವ ಸಮಾವೇಶ ಮಾಡ್ತಾವಲ್ಲ ಓದಿಗೆತ ಇತ್ಲು ಮನೆಗೆ ನುಗ್ಗಿ ಅಲ್ಲೂ 2 ಗಿಡ ನೆಟ್ ಬರೋಣ ಅಂತ ಹೋಗಬೇಕಲ್ಲಣ್ಣ. ಅದಕ್ಕೆ ಅಲ್ಲಿಂದಲೇ ಕ್ಯಾನ್ವಾಸ್ ಶುರು ಮಾಡವಂತೆ. ಇವೆಲ್ಲ ಆಗ ಹೋಗ ಮಾತೇನ್ಲ ಬೇಕನಾಶಿ ಚಾನ್ಸ್ ಐತೆ ಕಣ. ಹೆಂಗೆ ಅಂತ ಹೇಳ್ತೀನಿ ಕೇಳು. ಹೆಂಗ್ಲೆ ಸ್ಟೇಟ್ BJPಲಿ ಇಲ್ಲಿ ಗಂಟ ಕಟೀಲು ಅಧ್ಯಕ್ಷ ಆಗಿತ್ತು ಕಣ. ಆದ್ರೆ ಈಗ ಅದನ್ನ ಕೆಳಗೆ ಕಿಳಿಸಿದ್ದು ಅಲ್ದೆಯ ಈ ಸರ್ತಿ MP ಟಿಕೆಟ್ ಕೊಡೋದಿಲ್ಲ ಅಂತ ಹೈಕಮಾಂಡ್ ಡಿಸೈಡ್ ಆಗೈತೆ ಕಣ. ಕಟೀಲ್ನ ಇಳಿಸಿ ಇನ್ಯಾರನ್ನು ಕುಂಡ್ರಸ್ತಾವಂತ್ಲೆ ಅದು ಗೊತ್ತಿಲ್ಲ ಕಣ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇನ್ನ ಸೋಬರ್ಕನ್ ಕಥೆನೂ ಅದೇ ಆಗೈತೆ. ಸೋಬರ್ಕ ಎಲ್ಲರ ಗಲಭೆ ಆದಾಗ ಬರೋದ್ ಬಿಟ್ರೆ ಬಾಕಿ ಟೈಮಲ್ಲಿ ಕರಾವಳಿಗೆ ಕಾಲನೆ ಮಡಗೋದಿಲ್ಲ ಅಂತವಾ. ಅಲ್ಲಿನ ಜನ ಮೊನ್ನೆ ದಿನ ಎದ್ರ ಬದ್ರ ಬಾಯಿ ಬಂದಂಗ ಉಗ್ದಾಕವೆ. 10 ವರ್ಷದಲ್ಲಿ ನೀವು ಫಸ್ಟ್ ಇಲೆಕ್ಷನ್ ಇದ್ದಾಗಲೂ ನೀವು ನಿಮ್ಗೆ ಏನು ಬೇಕಂತ ಕೇಳಿದ್ವಿ. ಆವಾಗ ನಮ್ಗೆ ಬೇರೆ ಏನು ಬೇಡ, ನಮ್ಗೆ ವೈಯಕ್ತಿಕವಾಗಿ ಬೇಡ, ನಮ್ಮ ಬಂದರಿಗೆ ಒಳ್ಳೆ ಒಂದು ರಸ್ತೆ ಬೇಕಂತ ಕೇಳಿದ್ವಿ. ಅದಕ್ಕೆ ಆಯ್ತು ಅಂತ ಹೇಳಿದ್ರಿ. ಒಂದು ಟರ್ಮ್ ಆಯ್ತು. 2ನೇ ಸಲ ಗೋ ಬೇಕಂತ ಹೇಳಿ ಚಲಾವಣೆ ಆಯ್ತು. ಅಂದ್ರೆ ಈ ರಸ್ತೆ ಆಗದಿದ್ದ ಆ ನಂತರ ಪುನಃ ನೀವು ಇಲೆಕ್ಷನ್ ಇದ್ದಾಗ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಬಂದ್ರಿ, ರಸ್ತೆಯನ್ನು ನಾನು ಇಮಿಡಿಯೇಟ್ ಮಾಡ್ತೀನಿ. ವಿನ್ ಆದ ವಿಜಯೋತ್ಸವದಲ್ಲಿ ಪುನಃ ಅದೇ ಮಾತು ಬಂದಿತ್ತು ನಿಮ್ಮ ಹತ್ರ. ಈ ತನಕ ಆ ನಂತರ ಪುನಃ 20ರಲ್ಲಿ ಅದೇ ಪ್ರಾಮಿಸ್ ಮಾಡಿದ್ರು. ಪುನಃ ಈಗ ಅದೇ ಪ್ರಾಮಿಸ್. ನಾನು ಹೇಳ್ತೇನೆ, ಈಗಿನ ಸ್ಥಿತಿಯಲ್ಲಿ ನೀವು ಇದೇ ರೀತಿ ಮುಂದುವರೆದ್ರೆ ಇನ್ನು 20 ವರ್ಷದಲ್ಲಿ ರಸ್ತೆ ಆಗುತ್ತೆ. ಇಂಥದ್ದೇನೇ ಆದ್ರೂ ಯಡಿಯೂರು ಟಿಕೆಟ್ ಕೊಡ್ತದೆ ಕಂಬುಳ್ಳೆ. ನಮ್ದವ್ರ ಕೈ ಬಿಡೋದಿಲ್ಲ ಅದು. ಅಂದಂಗೆ ಇವು ಅದೇನ್ ಸಮಾವೇಶ ಮಾಡಿದ್ವಲ್ಲ ಮಂಗಳೂರಲ್ಲಿ, ಅದೇ ಎಲ್ಲಾದ್ರೂ ಎಲೆಕ್ಷನ್ ಹತ್ರ ಬಂದೈತೆ ಅಂತವ ಮಾಡ್ತಾ ಇರೋದು. ಅಲ್ದೆಯ ಬಜೆಟ್ ಅಲ್ಲಿ ಭೂಲೋಕದಲ್ಲಿ ಇಲ್ದೇ ಇರೋದನ್ನೆಲ್ಲ ಕೊಟ್ಟಿದ್ದೀವಿ ಅಂತವ ಹೇಳ್ಕೊಂಡಿದ್ದಲ್ದೆಯ ಸೆಂಟ್ರಲ್ ಗವರ್ಮೆಂಟ್ ನಾವು ನಮ್ಗೆ ಅನ್ಯಾಯದ ಮೇಲೆ ಅನ್ಯಾಯ ಮಾಡವೆ ಅಂತ ಭಾಷಣ ಮಾಡಿದವೆ. ಅಚ್ಚೇ ದಿನ ಹೆಂಗೆ ಅಂತ ಹೇಳಿದ್ರು. ನಾನು ಕೇಳ್ತೀನಿ, ನಿಮಗೆ ಅಚ್ಚೇ ದಿನ ಬಂತ? ಒಳ್ಳೆ ದಿನ ಬಂದಿದೀಯಾ? 5,495 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಇದೇ ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಮಂತ್ರಿ, ಕೇಂದ್ರದ ಹಣಕಾಸಿನ ಮಂತ್ರಿ, ಕರ್ನಾಟಕದಿಂದ ಡೆಲ್ಲಿಗೆ ಹೋಗಿರ್ತಕ್ಕಂಥ ಹೆಣ್ಮಗಳು ಆ ಅಮ್ಮ ಕೊಡಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡ. ಆತ್ಮವಿಶ್ವಾಸ ಕಳ್ಕೋಬೇಡಿ. ರಾಜಕಾರಣದಲ್ಲಿ ಏನು ಶಾಶ್ವತ ಇಲ್ಲ. 2 ಸೀಟ್ ಗೆದ್ದಿದ್ದೀವಿ, ನಾವು ಗೆಲ್ಲಕ್ ಆಗುದಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನನಗೆ ವಿಶ್ವಾಸ ಇದೆ, 20 ಸೀಟಾರು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ. ಡೆಲ್ಲಿಲೂ ಇದನ್ನೇ ಹೇಳಿದ್ದು, ಸದನದಲ್ಲೂ ಇದನ್ನೇ ಹೇಳಿದ್ದು, ಬಜೆಟ್ ಅಲ್ಲೂ ಇದನ್ನೇ ಹೇಳಿದ್ದು, ಮಂಗಳೂರಲ್ಲೂ ಇದನ್ನೇ ಹೇಳ್ತಾವೆ. ಇವುಗಳ ಮಾಹಿತಿಗೆ ಕೌಂಟ್ರು ಕೊಡಕ್ಕೆ ಒಬ್ಬರಾದ್ರೂ ಬೇಡವಿಲ್ಲ BJPಯವು. ಅವು ಏನೇನೋ ಟ್ರೈ ಮಾಡ್ತವೆ ಕಣ. ಆದ್ರೆ ಕರೆಕ್ಟ್ ಆಗಿ ಬಾಯಿ ಕೊಡಕ್ಕೆ ಯಾವಕ್ಕೂ ಆಯ್ತಾ ಇಲ್ಲ. ಪಾಪ ಅವಕ್ಕೆ ಲೆಕ್ಕಾಚಾರ ಇಟ್ಕೊಂಡು ಹೇಳಕ್ ಆಯ್ತಿಲ್ಲ. ಸುಮ್ಕೆ ಕೂಗಾಡಿ ಗಲಾಟೆ ಮಾಡಿ ಹೋಯ್ತಾವೆ. ಇನ್ನೊಂದ್ ತಿಂಗಳು ಕಳೀಲಿ ತಡಿ, ಮೋದಿನೇ ಬರ್ತದೆ. ಅದೇ ಬಂದು ಇವುಗಳಿಗೆ ಕೌಂಟರ್ ಕೊಡ್ತಾರೆ. ಬರ್ಲಿ ಕಣ್ಲ, ಈ ಸತಿನಾರ ಬೀದಿ ಸುತ್ತದಲ್ಲಿ ನೀಟಾಗಿ ಹೋಗೋ ಕಡೆ ಹೋಗಿ ಗೆಲ್ಲ ಕಡೆ ನಿಲ್ಲಿಸ್ಕೊಳ್ಳಿ. ಏನಂತಿಲ್ಲ ಬಿಕ್ನಾಶಿ? ಏನು ಅನ್ಬೇಡ ಕನ್ನಡಿಯಪ್ಪ, ಟೈಮ್ ಆಯ್ತು. ಶಿವನಿ ಶಂಭುಲಿಂಗ ಕುಯ್ತಾನ ಕಣ್ಣು